ಇಂಡಿಯನ್ ಸಿನಿಮಾದಲ್ಲಿ ಮಾಸ್ ಹೀರೋಸ್ ತುಂಬಾ ಇದ್ದಾರೆ, ಆದ್ರೆ ಮಾನ್ಸ್ಟರ್ ಒಬ್ಬರೇ ಇರೋದು. KGF ಚಾಪ್ಟರ್ 2 ಆದ್ಮೇಲೆ 3 ವರ್ಷ ಕಂಪ್ಲೀಟ್ ಸೈಲೆನ್ಸ್. ನೋ ರ್ಯಾಂಡಮ್ ಮೂವೀಸ್, ನೋ ಓವರ್ ಇಂಟರ್ವ್ಯೂಸ್. ಯಶ್ ಕಾಯ್ತಾ ಇದ್ರು ಒಂದು ಪರ್ಫೆಕ್ಟ್ ಕಮ್ ಬ್ಯಾಕ್ ಇದೆ. ಅಂಡ್ ನೌ ಟಾಕ್ಸಿಕ್. ಆದ್ರೆ ಈ ಸಿನಿಮಾ ಯಾಕೆ ಮತ್ತೆ ಡಿಲೇ ಆಗ್ತಾ ಇದೆ? ಇನ್ಸೈಡ್ ಪ್ರಾಬ್ಲಮ್ ಇಲ್ಲ ಗ್ಲೋಬಲ್ ಪ್ಲಾನಿಂಗ್? ಇದು ಜಸ್ಟ್ ಮೂವಿ ಅಲ್ಲ, ಇದು ಯಶ್ ಅವರ ನೆಕ್ಸ್ಟ್ ಲೆವೆಲ್. ಟಾಕ್ಸಿಕ್ ನಾರ್ಮಲ್ ಮಾಸ್ ಸಿನಿಮಾ ಅಲ್ಲ, ಯಶ್ ಡ್ರೀಮ್ ಪ್ರಾಜೆಕ್ಟ್. ಮೂವಿ ಹಿಂದೆ ಇದೆ KNV ಪ್ರೊಡಕ್ಷನ್ಸ್, ಕನ್ನಡ ಇಂಡಸ್ಟ್ರಿಯಲ್ಲಿ ಬಿಗ್ಗೆಸ್ಟ್ ಸ್ಕೇಲ್ ಪ್ರಾಜೆಕ್ಟ್ಸ್ ಪ್ರೊಡ್ಯೂಸ್ ಮಾಡ್ತಾ ಇರೋ ಅಂಡ್ ಮಾಸ್ಟರ್ ಮೈಂಡ್ ಕ್ರಿಯೇಷನ್ಸ್. ಯಶ್ ಅವರ ಓನ್ ಪ್ರೊಡಕ್ಷನ್ ಹೌಸ್. ಸೊ ಈ ಸಾರಿ ಯಶ್ ಹೀರೋ ಮಾತ್ರ ಅಲ್ಲ, ಈಸ್ ಕಂಟ್ರೋಲಿಂಗ್ ದ ಕಂಪ್ಲೀಟ್ ವಿಷನ್, ಸ್ಟೋರಿ, ಲುಕ್, ಪ್ರೆಸೆಂಟೇಷನ್, ವರ್ಲ್ಡ್ ವೈಡ್ ರೀಚ್, ಎವ್ರಿಥಿಂಗ್. ಡೈರೆಕ್ಟರ್ ಗೀತು ಮೋಹನ್ ದಾಸ್ ಜೊತೆ ಡಾರ್ಕ್, ಸ್ಟೈಲಿಶ್, ವೈಲೆಂಟ್ ವರ್ಲ್ಡ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಬೇಸಿಕಲಿ ಯಶ್ ಟ್ರೈಂಗ್ ಫಾರ್ ಗ್ಲೋಬಲ್ ಐಡೆಂಟಿಟಿ. ಇನಿಷಿಯಲಿ 2025 ರಿಲೀಸ್ ಪ್ಲಾನ್ ಇತ್ತು, ಅದಾದ್ಮೇಲೆ 2026ಗೆ ಶಿಫ್ಟ್ ಆಯ್ತು. ಆದ್ರೆ ಇವಾಗ ಮತ್ತೆ ಪೋಸ್ಟ್ಪೋನ್. ಆದ್ರೆ ರೀಸನ್ ಮೂವಿ ಇಶ್ಯೂ ಅಲ್ಲ ಅಂತ ಇಂಡಸ್ಟ್ರಿ ಮಾತಾಡ್ಕೋತಾ ಇದೆ. ರಿಪೋರ್ಟ್ಸ್ ಪ್ರಕಾರ ಸಿನಿಮಾಕಾನ್ ಅಲ್ಲಿ ಟಾಕ್ಸಿಕ್ ಫುಟೇಜ್ ನೋಡಿ ಇಂಟರ್ನ್ಯಾಷನಲ್ ಡಿಸ್ಟ್ರಿಬ್ಯೂಟರ್ಸ್ ಕೂಡ ಶಾಕ್ ಆಗಿದ್ರು. ಸೊ ಮೇಕರ್ಸ್ ನಾರ್ಮಲ್ ರಿಲೀಸ್ ಬೇಡ ಅಂತ ಡಿಸೈಡ್ ಮಾಡಿದ್ರು. ದೇ ವಾಂಟ್ ಬಿಗ್ ವರ್ಲ್ಡ್ ವೈಡ್ ಓಪನಿಂಗ್. ಇಂಡಿಯಾ ಮಾತ್ರ ಅಲ್ಲ, US, ಗಲ್ಫ್, ಯುರೋಪ್, ಎವ್ರಿವೇರ್. ಕೆಲವು ಇಂಡಸ್ಟ್ರಿ ಡಿಸ್ಕಷನ್ಸ್ ಪ್ರಕಾರ ಯಶ್ ಪರ್ಸನಲ್ ಆಗಿ ಎಡಿಟಿಂಗ್, VFX, ಆಕ್ಷನ್ ವಿಜುವಲ್ಸ್ ಎಲ್ಲ ಮಾನಿಟರ್ ಮಾಡ್ತಾ ಇದ್ದಾರೆ. ಬೇಸಿಕಲಿ ಅವ್ರಿಗೆ ಒಂದ್ ಥಿಂಗ್ ಕ್ಲಿಯರ್ ಆಗಿದೆ, ಅವರೇಜ್ ಪ್ಯಾನ್ ಇಂಡಿಯಾ ಫಿಲ್ಮ್ ಮಾಡಬಾರ್ದು. ದೇ ವಾಂಟ್ ಕ್ವಾಲಿಟಿ ಅಂಡ್ ಇಂಪ್ಯಾಕ್ಟ್. ಸ್ಕ್ರೀನ್ ಪ್ಲಾನಿಂಗ್, ಡಿಸ್ಟ್ರಿಬ್ಯೂಷನ್ ಡೀಲ್ಸ್, ಮಿಡಲ್ ಈಸ್ಟ್ ಮಾರ್ಕೆಟ್ ಸಿಚುಯೇಷನ್, ಎವ್ರಿಥಿಂಗ್ ಟೇಕಿಂಗ್ ಟೈಮ್. ಬಿಕಾಸ್ ಟಾಕ್ಸಿಕ್ ಸ್ಮಾಲ್ ಲೆವೆಲ್ ಅಲ್ಲಿ ರಿಲೀಸ್ ಆಗ್ತಾ ಇಲ್ಲ. ದಿಸ್ ನೀಡ್ ಮಾನ್ಸ್ಟರ್ ಓಪನಿಂಗ್. ಆದ್ರೆ ರಿಸ್ಕ್ ಕೂಡ ಅಷ್ಟೇ ಡೇಂಜರಸ್. 3 years ಗ್ಯಾಪ್, ಸ್ಕೈ ಲೆವೆಲ್ ಎಕ್ಸ್ಪೆಕ್ಟೇಷನ್ಸ್ ಅಂಡ್ ಎಂಟೈರ್ ಇಂಡಿಯಾ ವಾಚಿಂಗ್ ಯಶ್ ನೆಕ್ಸ್ಟ್ ಸ್ಟೆಪ್. ಟಾಕ್ಸಿಕ್ ಏನಾದ್ರೂ ಫೇಲ್ ಆದ್ರೆ ಇಂಟರ್ನೆಟ್ ಫಸ್ಟ್ ಕ್ವಶನ್, KGF ಸಕ್ಸಸ್ ಲೆಕ್ಕ ಆಗಲ್ಲ. ಬಟ್ ರಿಸ್ಕ್ ತಗೊಳ್ಳಿ ಹಿಸ್ಟ್ರಿ ಕ್ರಿಯೇಟ್ ಮಾಡಕ್ ಆಗಲ್ಲ. KGF ಟೈಮ್ ಅಲ್ಲಿ ಕೂಡ nobody expected this level and now ಯಶ್ ಟ್ರೈಯಿಂಗ್ ಇಂಪಾಸಿಬಲ್ ಒನ್ಸ್ ಅಗೇನ್. ಟಾಕ್ಸಿಕ್ ಹಿಟ್ ಆದ್ರೆ ಯಶ್ ಗ್ಲೋಬಲ್ ಸೂಪರ್ ಸ್ಟಾರ್ ಆಗೋದಂತೂ ಪಕ್ಕ. ಕನ್ನಡ ಸಿನಿಮಾ ನೆಕ್ಸ್ಟ್ ಲೆವೆಲ್ ಹೋಗುತ್ತೆ. ಫೇಲ್ ಆದ್ರೆ ಬಿಗ್ಗೆಸ್ಟ್ ಶಾಕ್. ಬಟ್ ಒನ್ ಥಿಂಗ್ ಶ್ಯೂರ್, ವೆನ್ ಯಶ್ ಅರೈವ್ಸ್ ಇಂಡಸ್ಟ್ರಿ ಶೇಕ್ ಆಗುತ್ತೆ. ಕಮೆಂಟ್ ಮಾಡಿ ಹೇಳಿ, ಟಾಕ್ಸಿಕ್ ಬ್ಲಾಕ್ ಬಸ್ಟರ್ ಆಗುತ್ತಾ ಇಲ್ಲ ಓವರ್ ಹೈಪ್? ಧನ್ಯವಾದ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.